ನಮಸ್ತೆ, ಎಲ್ಲರಿಗೂ ಜಾನು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಯುಗಾದಿ ಹಬ್ಬದ ವಿಶೇಷ ಬೇಳೆ ಒಬ್ಬಟ್ಟು ಹಾಗೂ ಒಬ್ಬಟ್ಟಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಳ್ಳೋಕೆ ಒಂದು ಪಾತ್ರೆಯಲ್ಲಿ 7 ಲೋಟ ನೀರು ಹಾಕಿಟ್ಟಿದ್ದೀನಿ. ಅದೇ ಲೋಟದಲ್ಲಿ 2 ಲೋಟ ಬೇಳೆ, 2 ಲೋಟ ಬೆಲ್ಲ, 1 ಕಪ್ ಕಾಯಿ ತುರಿ, ಒಂದು ಸ್ವಲ್ಪ ಏಲಕ್ಕಿ ಪುಡಿ, 1 ಲೋಟ ಮೈದಾ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈಗ ನೀರು ಒಂದು ಪಾತ್ರೆ ಇಟ್ಟಿರೋದು ಕಾಯಬೇಕು, ಚೆನ್ನಾಗಿ ಮುಚ್ಚಿಡ್ತೀನಿ. ಈಗ ಅದನ್ನು ಈಗ ಒಂದು ಬೌಲಲ್ಲಿ 1 ಲೋಟ ಮೈದಾ ಹಿಟ್ಟು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಈಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಇದು ಚಪಾತಿ ಹಿಟ್ಟಿನ ಅದಕ್ಕಿಂತ ಇನ್ನೂ ಮೆದುವಾಗಿ ಕಲಿಸ್ಕೋಬೇಕು, ಆವಾಗ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊತೀನಿ. ಈಗ ನಾನು ತೋರಿಸ್ತಿದ್ದೀನಲ್ಲ, ಇಷ್ಟು ಮೆದುವಿಗೆ ಕಲಿಸ್ಕೋಬೇಕು. ಈಗ ಇದನ್ನು ಒಂದು ಬಟ್ಲಲ್ಲಿ ಮುಚ್ಚಿಡೋಣ ನೆನ್ಕೊಳ್ಳೋದಕ್ಕೆ ಒಂದು 10 ನಿಮಿಷ. ನೀರಿಟ್ಟಿದ್ನಲ್ಲ, ಈಗ ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಾ ಇರೋ ನೀರಿಗೆ 2 ಲೋಟ ತೊಳೆದಿರೋ ಬೇಳೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ಬೇಳೆ ಬೆಂದಿದೆಯಾ ಇಲ್ವಾ ಅಂತ ಈಗ ನೋಡೋಣ. ಬೇಳೆ ಬೆಂದಿದೆ. ಈಗ ಬೇಳೆನ ಸೋಸ್ಕೊಂಡು ಬೇಳೆ ಕಟ್ಟನ್ನ ಸೆಪ್ರೇಟ್ ಪಾತ್ರೆಗೆ ಎತ್ತಿಟ್ಕೊಳ್ಳೋಣ ಒಬ್ಬಟ್ಟಿನ ಸಾರು ಮಾಡೋದಕ್ಕೆ. ಈಗ ಬೆಂದಿರೋ ಬೇಳೆನ ಅದೇ ಪಾತ್ರೆಗೆ ಹಾಕಿ ಸ್ಟವ್ ಮೇಲೆ ಇಡ್ತಿದ್ದೀನಿ. ಬೆಂದಿರೋ ಬೇಳೆಗೆ ಬೆಲ್ಲ, ಕಾಯಿ ತುರಿ, ಕಾಲು ಚಮಚ ಏಲಕ್ಕಿ ಪುಡಿ, ಮಿಕ್ಸ್ ಮಾಡ್ಕೊತಿದ್ದೀನಿ. ಬೆಲ್ಲ ಕರಗೋ ತನಕ ಈಗ ಮಿಕ್ಸ್ ಮಾಡ್ತಿರ್ಬೇಕು. ಈಗ ಬೆಲ್ಲ ಕರಗಿದೆ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಆ ಮಿಕ್ಸಿ ಮಾಡ್ಕೊಂಡಿರೋದನ್ನು ಒಂದು ಸೆಪ್ರೇಟ್ ಬೌಲ್ಗೆ ಹಾಕ್ಕೊತಿದ್ದೀನಿ. ಈಗ ಹೂರಣ ರೆಡಿಯಾಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಒಬ್ಬಟ್ಟಿನ ಸಾರು ಮಾಡ್ಕೊಳ್ಳೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 2 ಏಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ 2 ಸ್ಪೂನ್ ಜೀರಿಗೆ, ನಾನು ಚಿಕ್ಕ ಸ್ಪೂನ್ ಯೂಸ್ ಮಾಡೋದ್ರಿಂದ 3 ಸ್ಪೂನ್ ಹಾಕ್ಕೊತಿದ್ದೀನಿ. ಜೀರಿಗೆ ಹಾಕ್ಕೊಂಡ್ಮೇಲೆ 1 ನಿಮಿಷ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತೀನಿ. ಕಾಯಿ ತುರಿ,
ಕರಿಬೇವು ಮತ್ತು ಕೊತ್ತಂಬರಿ. ಕರಿಬೇವು ಮತ್ತು ಕೊತ್ತಂಬರಿ ಹಾಕೊಂಡ್ಮೇಲೆ ಜಾಸ್ತಿ ಫ್ರೈ ಮಾಡೋದೇನು ಬೇಡ. ಈಗ ಆಫ್ ಮಾಡ್ಕೊಳ್ತಿದ್ದೀನಿ. ಇದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ 2 ಸ್ಪೂನ್ ಖಾರ ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ, ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತೀರಾ ತೆಳ್ಳಗೆ ಪೇಸ್ಟ್ ಮಾಡ್ಕೋಬಾರ್ದು. ಈಗ ರುಬ್ಕೊಂಡಿರೋ ಮಸಾಲಾನ ಬೇಳೆ ಕಟ್ಟು ಎತ್ತಿಟ್ಟಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಈಗ ಮಸಾಲ ಎಷ್ಟು ಹಾಕ್ಕೊಂಡಿರ್ತೀರ ಅದಕ್ಕೆ ತಕ್ಕಂತೆ ಸ್ವಲ್ಪ ನೀರು ಹಾಕ್ಕೋಬೇಕು. ಈಗ ಸಾರಿಗೆ ಒಗ್ಗರಣೆ ಹಾಕೋಣ. ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದಕ್ಕೆ 1 ಸ್ಪೂನ್ ಸಾಸಿವೆ, ಒಂದು 2 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಈಗ ಈ ಒಗ್ಗರಣೆನ ಒಬ್ಬಟ್ಟಿನ ಸಾರಿಗೆ ಹಾಕ್ಕೊಳ್ತೀನಿ. ಈಗ ಈ ಸಾಂಬಾರನ್ನ ಚೆನ್ನಾಗಿ ಕಾಯಿಸ್ಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಬೇಗ ಉಕ್ಕಿಬಿಡುತ್ತೆ. ಚೆನ್ನಾಗಿ ಕುದೀತಿದೆ. ಇನ್ನೊಂದು 2 ನಿಮಿಷ ಹೀಗೆ ಕುದಿಯೋಕೆ ಬಿಟ್ಟು ಆಫ್ ಮಾಡ್ತೇನೆ. ಈಗ ಇದು ಸಾಂಬಾರು ಚೆನ್ನಾಗಿ ಕಾದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇದು ಆಫ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಮೈದಾ ನೆನೆಯೋಕೆ ಇಟ್ಟಿದ್ನಲ್ಲ, ಈಗ ಅದು ಚೆನ್ನಾಗಿ ನೆಂದಿದೆ. ಈಗ ಒಬ್ಬಟ್ಟು ತಟ್ಕೊಳ್ತೀನಿ. ಈಗ ಒಬ್ಬಟ್ಟು ತಟ್ಟಿದಾಗಿದೆ. ತವಾಗೆ ಎಣ್ಣೆ ಸವರಿ ಈಗ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಣ. ಈಗ ಈ ಒಬ್ಬಟ್ಟು ಬೇಯೋದ್ರೊಳಗೆ ಇನ್ನೊಂದು ಒಬ್ಬಟ್ಟನ್ನ ರೆಡಿ ಮಾಡ್ಕೊತೀನಿ.
ಒಬ್ಬಟ್ಟು ಹಾಗೂ ಒಬ್ಬಟ್ಟಿನ ಸಾರು ಎರಡೂ ರೆಡಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತಷ್ಟು ರೆಸಿಪಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.